ನಮಸ್ಕಾರ. ಎಲ್ಲರೂ ಆರಾಮಲ್ಲ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ. ಇವತ್ತು ನಮ್ಮ ಕುಮಟಾ ತೇರು, ಹಾಗಾಗಿ ಮನೆ ಮುಂದೆ ಸಗಣಿ ಸಾರಿಸಿ ನಮಗೆ ಬಂದ ಹಾಗೆ ತೇರನ್ನು ಬಿಡಿಸಿ ದೇವ್ರ ಪೂಜೆ ಮಾಡಿ ಹಬ್ಬದ ಊಟ ಮಾಡಿ ನಾವು ಹೊರಟಿದ್ದು ನಮ್ಮ ಕುಮಟಾದ ತೇರನ್ನು ನೋಡೋದಕ್ಕೆ. ಚಿಕ್ಕವರಿರುವಾಗ ದೊಡ್ಡವ್ರ ಕೈಯನ್ನು ಹಿಡ್ಕೊಂಡು ಜಾತ್ರೆ ಪೇಟೆನ ನೋಡ್ತಾ ಹೋಗೋದು, ದೇವರಿಗೆ ಕೈ ಮುಗಿದು ಬಾಳೆಹಣ್ಣು ಕಡಲೆ ಇದನ್ನೆಲ್ಲ ತೇರ್ ಕಡೆ ಬೀಸೋದು, ಇದನ್ನೆಲ್ಲ ಮಾಡ್ತಿದ್ವಿ. ಹಾಗೆ ನಮ್ಮ ಕುಮಟಾ ತೇರಿನ ವೈಭವವನ್ನ ಒಂದ್ಸರಿ ನೋಡ್ಕೊಂಡು ಬರೋಣ ಬನ್ನಿ. ಮಧ್ಯಾಹ್ನದಷ್ಟೊತ್ತಿಗೆ ಕಡಿಮೆ ಜನ ಓಡಾಡ್ತಿರುವಂತಹ ಜಾಗದಲ್ಲಿ ತೇರನ್ನು ಎಳೆಯುವಂತಹ ಸಮಯ ಆಗಿದೆ. ಎಲ್ಲಿ ನೋಡಿದ್ರೂ ಜನರನ್ನು ನೋಡೋದಕ್ಕೇ ಒಂಥರ ಖುಷಿಯಾಗುತ್ತೆ. ನಮ್ಮ ಕುಮಟಾ ತೇರಿಗೆ, ನಮ್ಮೂರ ಹಬ್ಬಕ್ಕೆ ಈ ಮಟ್ಟಿಗೆ ಜನ ಸೇರಿರೋದು ನೋಡೋಕ್ಕೇ ಒಂಥರ ಸೂಪರ್ವಾಗಿತ್ತು. ಇದೇ ಅಲ್ವಾ ನಮ್ಮೂರು, ನಮ್ಮೂರಿನ ಹಬ್ಬ ಅಂತಂದರೆ ಪ್ರತಿಯೊಬ್ಬರಿಗೂ ಇರುವಂತಹ ಒಂದು ಬಾಂಧವ್ಯ. ಎಲ್ಲೇ ಇದ್ರೂ ಕೂಡ ಊರ ಹಬ್ಬ ಅಂತ ಅಂದರೆ ಮನಸ್ಸು ಯಾವಾಗ್ಲೂ ಕೂಡ ಸೆಳೀತಾ ಇರುತ್ತೆ. ಹಾಗೆ ಮನೆಯವರೆಲ್ಲರೊಟ್ಟಿಗೂ ಸೇರಿ ಹಬ್ಬನ ಸೆಲೆಬ್ರೇಟ್ ಮಾಡೋದ್ರಲ್ಲಿ ಇರುವಂಥ ಖುಷಿನೇ ಬೇರೆ ಅಲ್ವಾ. ಹಾಗೆ ಸಂಜೆ ಆಗ್ತಿದ್ದಂಗೆ ತೇರೆಳೆಯುವಂಥ ಸಮಯ ಆಯಿತು. ತೇರೆಳೀತಾ ಇದ್ದಂಗೆ ಎಲ್ಲರೂ ಕೂಡ ಬಾಳೆಹಣ್ಣು ಕಡಲೆನ ತೇರಿನ ಕಡೆ ಬೀಸ್ತಾ ಇದ್ರು. ಹಾಗೆ ಇನ್ನೊಂದು ಕಡೆ ಭಗವಂತನ ಎಲ್ಲರೂ ಸೇರಿ ಭಕ್ತಿಯಿಂದ ಕೂಗ್ತಾ ಇರುವಾಗ ಅದನ್ನ ಕೇಳಿದ್ರೇನೆ ರೋಮಾಂಚನವಾಗ್ತಾ ಇತ್ತು. ತೇರು ವಾಪಸ್ಸು ತನ್ನ ಜಾಗಕ್ಕೆ ಹಿಂದಿರುಗ್ತಿದ್ದಂತೆ ನಾವು ಕೂಡ ಮನೆ ಕಡೆ ನಮ್ಮ ಪ್ರಯಾಣವನ್ನು ಬೆಳೆಸಿದ್ವಿ. ಇದಾಗಿತ್ತು ನಮ್ಮ ಕುಮಟಾ ತೇರಿನ ಸುಂದರ ಕ್ಷಣಗಳು. ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಹಾಗೆ ಆದಷ್ಟು ಬೇಗ ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.